ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71ಗೆ. ಬನ್ನಿ ಇವತ್ತಿನ ದಿನ ಕನ್ಯಾ ರಾಶಿಯವರಿಗೆ ಬರುವಂತ 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ಯೂನಿವರ್ಸ್ ನಿಮಗೆ ಏನು ಒಂದು ಮೆಸೇಜ್ ಅನ್ನ ಹೇಳ್ತಾ ಇದೆ, ಏನು ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬರೋಣ. ಸೊ ರೀಡಿಂಗ್ ನಿಮಗೆ ಇಷ್ಟ ಆದರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಅದಕ್ಕಿಂತ ಬಿಫೋರ್ ಏನಿದೆ ಅಂತಂದ್ರೆ, ರೀಡಿಂಗ್ ನಿಮಗೆ ರೆಸನೇಟ್ ಆಗಬೇಕು ಅಂತಂದ್ರೆ ನನ್ನ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಬಿಲ್ಡ್ ಆಗಬೇಕು. ಅದು ಬಿಲ್ಡ್ ಆಗೋದು ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ಅಕ್ಯುರೇಟ್ ಆಗಿ ಮೆಸೇಜ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೀಡಿಂಗ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಇರ್ಬೋದು, ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಮೇಲ್ ಫಿಮೇಲ್ ಇರ್ಬೋದು, ಯಾರಾದರೂ ಇದನ್ನ ನೋಡ್ಬೋದು. ಓಕೆ, ರೆಸೋನೇಟ್ ಮಾಡಿ, ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. ಸೊ ಟ್ಯಾರೋ ಕಾರ್ಡ್ ನಿಮ್ಗಾಗಿ ಮುಂಬರುವ ದಿನಗಳಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೆ. ಫಸ್ಟ್ ನಿಮ್ಗೆ ನಿಮ್ಮ ಒಂದು ಕರಿಯರ್ ಯಾವ ರೀತಿ ಇರುತ್ತೆ, ಓಕೆನಾ, ಮತ್ತೆ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಇದೆ, ಹಾಗೆ ನಿಮ್ಮ ಒಂದು ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಹೆಲ್ತ್ ವೈಸ್ ಹೇಗಿದೆ, ಅದ್ರ ಜೊತೆಗೆ ನಿಮ್ಮ ಫೈನಾನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ಇದ್ರ ಜೊತೆಗೆ ಲಾಸ್ಟ್ ಅಲ್ಲಿ ನಾನು ನಿಮಗೆ ಗೈಡೆನ್ಸ್ ಅನ್ನ ಏನ್ ಬರುತ್ತೆ ಅಂತ ಹೇಳ್ತೀನಿ, ಓಕೆನಾ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಕರಿಯರ್ಗೆ ನಾನು ನೋಡ್ತಾ ಇರುವಂತ ಪ್ರಕಾರ ಇದಕ್ಕಿಂತ ಮುಂಚೆ ನಿಮ್ಮ ಒಂದು ಜಾಬ್ ಇರ್ಬೋದು ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಗೆ ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಓಕೆನಾ. ಸೊ ಹಾಗಾಗಿ ಮುಂಬರುವ ದಿನಗಳಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೀವು ಹೀಲ್ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್, ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಅಂತಂದ್ರೆ ಆ ಒಂದು ಝೋನ್ ಇದೆ ಅಲ್ವಾ, ನಿಮ್ಮ ಒಂದು ಕರಿಯರ್ ಅಂದ್ರೆ ನಿಮ್ಮ ಬಿಸ್ನೆಸ್ ಮತ್ತೆ ಅಥವಾ ನಿಮ್ಮ ಜಾಬ್ ಅಲ್ಲಿ ಆ ಒಂದು ಟಾಕ್ಸಿಕ್ ಏನಿತ್ತು, ಆಸ್ಪೆಕ್ಟ್ ಏನಿತ್ತು, ಅದನ್ನ ಬಿಟ್ಟು ನೀವು ಮುಂದೆ ಹೋಗ್ತಾ ಇದ್ದೀರಾ. ಸೊ ನೀವು ಹೀಲ್ ಆಗ್ತಾ ಇದ್ದೀರಾ, ಓಕೆನಾ. ಸೊ ಇಲ್ಲಿ ಹೀಲಿಂಗ್ ಎನರ್ಜಿ ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ನಿಮ್ಮ ಜಾಬ್ ಅಲ್ಲಿ, ಯಾರೋ ನಿಮ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು, ಅದನ್ನ ನೀವು ಇಷ್ಟು ದಿನ ಸಹಿಸ್ತಾ ಬಂದಿದ್ದೀರಾ. ನೀವು ಮಾಡಿರುವಂತ ಕೆಲ್ಸಕ್ಕೆ ಅಂದ್ರೆ ನೀವು ಯಾವ ರೀತಿ ಶ್ರಮ ಪಟ್ಟು ಕೆಲಸ ಮಾಡಿದೀರಾ ಅದಕ್ಕೆ ನಿಮ್ಗೆ ಇಂಕ್ರಿಮೆಂಟ್ ಆಗದೆ ಇರುವಂತದ್ದು. ಓಕೆ, ಅಲ್ಲಿ ನಿಮ್ಗೆ ಯಾರೋ ಏನೋ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಈ ಝೋನ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಇನ್ ಕಮಿಂಗ್ ಫ್ಯೂಚರ್ ಅಲ್ಲಿ ನೀವು ಹೊರಗಡೆ ಬರ್ತಾ ಇದ್ದೀರಾ. ಸೊ ನೀವು ಹೀಲ್ ಆಗ್ತಾ ಇದ್ದೀರಾ, ಓಕೆ ಆಗ್ತೀರಾ. ಡೆಫಿನೆಟ್ ಆಗಿ ನಿಮ್ಗೆ ಇದರಿಂದ ಒಳ್ಳೇದಾಗುತ್ತೆ. ನೀವು ಆ ಒಂದು ಝೋನ್ ಇಂದ ಹೊರಗಡೆ ಬಂದ್ರೆ ಡೆಫಿನೆಟ್ ಆಗಿ ಒಳ್ಳೇದಾಗೇ ಆಗುತ್ತೆ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ನಿಮ್ಗೆ ಏನು ಪ್ರಾಬ್ಲಮೆಟಿಕ್ ಆಗಿದೆ ಜಾಬ್ ಅಲ್ಲಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅವರಿಂದ ಏನೋ ನಿಮ್ಗೆ ತೊಂದರೆ ಆಗಿರ್ಬೋದು, ಅದನ್ನ ನೀವು ಚೆಕ್ ಮಾಡಿ. ಇನ್ನು ನಾವು ನೋಡ್ತಾ ಇರುವಂತದ್ದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಇದೆ. ಸೊ ಫ್ರೆಂಡ್ಸ್, ನಾನು ನೋಡ್ತಾ ಇರುವಂತ ಪ್ರಕಾರ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಏನಿದೆ ಅಲ್ವಾ, ಅಲ್ಲಿ ಸ್ವಲ್ಪ ನಿಮ್ಗೆ ಹೆಸಿಟೇಷನ್ ಆಗ್ತಾ ಇದೆ. ನೀವು ಸ್ಟೆಪ್ ಔಟ್ ಮಾಡ್ತಾ ಇಲ್ಲ. ಏನು ನೀವು ಏನು ಹೇಳ್ಕೋಬೇಕು ಅಂತ ಮಾಡ್ತಾ ಇದ್ದೀರಾ ಅನ್ಕೊಂತಾ ಇದ್ದೀರಾ, ಅದು ಹೇಳಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಸ್ವಲ್ಪ ಸ್ಟೆಪ್ ಔಟ್ ಮಾಡ್ತಾ ಇದ್ದೀರಾ. ಥಿಂಕ್ ಇರುತ್ತೆ, ಏನೋ ಭಯ ಇರ್ಬೋದು ಅಥವಾ ಕನ್ಫ್ಯೂಷನ್ಸ್ ಇರ್ಬೋದು ನಿಮ್ಮಲ್ಲೇನೆ. ಓಕೆ, ಸೊ ಅದಕ್ಕೆ ಸ್ವಲ್ಪ ನೀವು ಥಿಂಕ್ ಮಾಡಿ. ಇನ್ನು ಅದ್ರ ಬಗ್ಗೆ ಏನಾದರೂ ನೀವು ಹೆಸಿಟೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ನೀವು ಆಕ್ಷನ್ ತಗೊಳ್ಳಿ. ಓಕೆ, ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತಂದ್ರೆ ಅದನ್ನ ಮುಂದುವರ್ಸೋದಕ್ಕೆ ಯಾವುದೋ ಪ್ರಾಬ್ಲಮ್ ಇರಬಾರ್ದು ಅಲ್ವಾ. ಇದಕ್ಕೆ ಹೆಸಿಟೇಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನೂ ಇರೋದಿಲ್ಲ. ಅದನ್ನ ಒಂದ್ಸಾರಿ ನೀವು ಚೆಕ್ ಮಾಡಿ. ಲವ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಬರ್ತಾ ಇರುವಂತದ್ದು. ಇನ್ ಹೆಲ್ತ್ ವೈಸ್ ನಾನು ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿದೆ. ಯಾಕಂತಂದ್ರೆ ಮೋಸ್ಟ್ಲಿ ಇಲ್ಲಿವರೆಗೂ ನಿಮ್ಗೆ ಏನಾದ್ರೂ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇನ್ನು ಬರುವಂತ ದಿನಗಳಲ್ಲಿ ನೀವು ಸಂಪೂರ್ಣವಾಗಿ ಕ್ಯೂರ್ ಆಗ್ತೀರಾ. ಎಕ್ಸಾಂಪಲ್, ಏನೋ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ನಿಮ್ಗೆ ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಇತ್ತು, ಓಕೆ. ಸೊ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋವಂಥದ್ದು ಮೆಸೇಜ್ ಕೂಡ ಏನ್ ಕೊಡ್ತಾ ಇದೆ ಅಂತಂದ್ರೆ, ಹೆಲ್ತ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಮತ್ತೆ ಅದನ್ನ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇದನ್ನ ನೀವು ಮ್ಯಾನೇಜ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ, ಈಗ ನೋಡಿ, ನಾವು ಸ್ವಲ್ಪ ದಿನ ಡಯಟ್ ಪ್ಲಾನ್ ಮಾಡ್ತೀವಿ, ಓಕೆ, ಅಥವಾ ಏನೋ ಪ್ರಾಬ್ಲಮ್ ಆಗಿದೆ ಹೆಲ್ತ್ ಅಲ್ಲಿ ಅಂತ ಹೇಳಿ ನಾವು ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ.
ನಮಗೆ ಅದರಲ್ಲಿ ರಿಸಲ್ಟ್ ಬರುತ್ತೆ. ಅಫ್ಕೋರ್ಸ್ ನಿಮಗೆ ರಿಸಲ್ಟ್ ಬರುತ್ತೆ ಬರುವಂಥ ದಿನಗಳಲ್ಲಿ. ಅವಾಗ ನೀವೇನು ಮಾಡ್ತೀರಾ, ತುಂಬ ಓವರ್ ಕಾನ್ಫಿಡೆಂಟ್ ಆಗ್ತೀರಾ. ಹಾಗೆ ಆ ಮೆಡಿಸಿನ್ಸ್ನ ಮತ್ತೆ ನೀವೇನು ಏನು ಡಯಟ್ ಪ್ಲಾನ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಏನು ತಗೊಳ್ತಾ ಇದ್ದೀರಾ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯೂನಿವರ್ಸಿಂದ ಬರುವಂಥ ಮೆಸೇಜ್ ನಿಮಗೆ, ಓಕೆನಾ? ಅದನ್ನು ಚೆನ್ನಾಗಿ ನೀವು ಮ್ಯಾನೇಜ್ ಮಾಡಿ, ಅಂದರೆ ನಿಮಗೆ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಫೈನಾನ್ಸ್ ವೈಸ್ ಯಾವ ರೀತಿ ಇದೆ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಸೊ ಇಲ್ಲಿ ಫೈನಾನ್ಸ್ ವೈಸ್ ನಾನು ನೋಡ್ತಾ ಇರೋವಂಥ ಪ್ರಕಾರ, ನೀವೊಂದು ಏನು ಫೈನಾನ್ಷಿಯಲಿ ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ, ಏನೋ ಲೈಕ್ ಏನಾದರೂ ಒಂದು ಫೈನಾನ್ಸಲ್ಲಿ ಮಾಡಬೇಕು, ಇದನ್ನು ಇನ್ನೂ ಎಸ್ಟಾಬ್ಲಿಷ್ ಮಾಡಬೇಕು, ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮ ಜಾಬ್ ಇರ್ಬೋದು, ಏನು ಸ್ಟೆಬಿಲಿಟಿ ಮೇನ್ ಹೇಳಬೇಕು ಅಂತಂದರೆ ಫೈನಾನ್ಸಲ್ಲಿ ನಿಮಗೆ ಸ್ಟೆಬಿಲಿಟಿ ಬರ್ತಾ ಇದೆ. ಓಕೆ, ಸೊ ಯಾವುದು ತೊಂದರೆ ಏನು ಕಾಣ್ತಾ ಇಲ್ಲ ನನಗೆ, ಚೆನ್ನಾಗಿದೆ. ಓಕೆ, ಇನ್ನು ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಯೂನಿವರ್ಸಿಂದ, ಏನು ನೀವು ಮಾಡಬೇಕು, ಹಾಗಿದ್ರೆ ಎದಕ್ಕೆ ಅವೇರ್ ಆಗಿರಬೇಕು ಅದನ್ನು ಒಂದ್ಸಾರಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಓಕೆ, ಎದಕ್ಕೆ ಅವೇರ್ ಆಗಿರಬೇಕು. ಥ್ಯಾಂಕ್ ಯು ಯೂನಿವರ್ಸ್. ನೋಡಿ, ನಾನು ಅದನ್ನೇ ಹೇಳಿದೆ ನಿಮಗೆ, ಸ್ಟೆಬಿಲಿಟಿ ಬರ್ತಾ ಇದೆ ಫೈನಾನ್ಸಲ್ಲಿ ಅಂತ ಹೇಳಿಬಿಟ್ಟು, ಫೈನಾನ್ಸ್ ರಿಲೇಟೆಡ್ ನಿಮಗೆ ಕಾರ್ಡ್ ಬಂದಿರೋದು. ಸ್ಟೆಬಿಲಿಟಿ ಏನೋ ಬರ್ತಾ ಇದೆ, ಬಟ್ ಇನ್ ಫ್ಯೂಚರಲ್ಲಿ ನಿಮಗೆ ಗೈಡೆನ್ಸ್ ಏನು ಬರುತ್ತೆ ಅಂತಂದರೆ, ದುಡ್ಡಿಂದ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂಥ ಚಾನ್ಸ್ ಇರುತ್ತೆ. ಅಂದರೆ ಮ್ಯಾನೇಜ್ ಯಾವ ರೀತಿ ಮಾಡಬೇಕು. ಅಫ್ಕೋರ್ಸ್ ಆಗುತ್ತೆ, ಯಾಕಂತ ಕೇಳಿ, ಈಗ ನೋಡಿ, ಇವಾಗ ನಿಮಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರ್ತಾ ಇದೆ ಅಂತ ನಾನು ಹೇಳಿದೆ, ಹೌದಲ್ವಾ? ಈಗ ನಿಮಗೆ ಫೈನಾನ್ಸ್ ಯಾವ ರೀತಿ ಬರುತ್ತೆ, ನಿಮಗೆ 108 ವಿಚಾರಗಳು ಸ್ಟಾರ್ಟ್ ಆಗುತ್ತೆ. ಏನು ತಗೋಬೇಕು, ಏನು ಬೇಡ, ಅಥವಾ ನೀವು ಓವರಾಗಿ ಏನೋ ಒಂದು ತಗೊಂಡ್ರಿ, ಆವಾಗ ನಿಮಗೆ ಅಲ್ಲಿ ಫೈನಾನ್ಸ್ ವೈಸ್ ಪ್ರಾಬ್ಲಮೆಟಿಕ್ ಆಗುವಂಥ ಚಾನ್ಸಸ್ ಬರ್ಬೋದು. ಅದಕ್ಕೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ, ಇದನ್ನು ಈವಾಗಲೇ ನೀವು ಬ್ಯಾಲೆನ್ಸ್ ಮಾಡಿ. ಯಾವಾಗ ನಿಮ್ಮ ಹತ್ರ ದುಡ್ಡು ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ನೀಡ್ ಏನಿರುತ್ತೆ ಅದನ್ನು ಮಾತ್ರ ನೀವು ಖರ್ಚು ಮಾಡಿ. ಮುಂದೆ ಬರುವಂಥ ದಿನಗಳಲ್ಲಿ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡಿ ಅಂತ ಹೇಳಿಬಿಟ್ಟು ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇದೆ. ಕನ್ಫ್ಯೂಷನ್ಸ್ ಏನು ಬೇಡ, ಮ್ಯಾನೇಜ್ ಮಾಡಿ ಆಗುತ್ತೆ. ಓಕೆನಾ? ಸೊ ಇದು ಕನ್ಯಾ ರಾಶಿಯವರಿಗೆ ಇಲ್ಲಿವರೆಗೂ ಇರುವಂಥ ಗೈಡೆನ್ಸ್. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಒಂದ್ಸಾರಿ ರೀಡಿಂಗನ್ನು ರೆಸೊನೇಟ್ ಮಾಡಿ ನೋಡಿ. ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಮತ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಮತ್ತೆ ಸಿಗೋಣ ಇನ್ ಫ್ಯೂಚರಲ್ಲಿ. ನಿಮಗೆ ಇದೇ ರೀತಿಯಾದ ಇನ್ನೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.